ಚಿತ್ರರಂಗದ ನನ್ನ ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಇವತ್ತಿನ ದಿನ ಸರೋಜಾದೇವಿ ಅವರ ಒಂದು ಪುಣ್ಯಸ್ಮರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಕಲಾವಿದರ ಸಂಘದ ಭವನದಲ್ಲಿ ನಡೆಯೋದು ನಿಜಕ್ಕೂ ಒಂದು ರೀತಿ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ, ತೃಪ್ತಿ ಕೊಡುವಂಥ ವಿಷಯ. ಸರೋಜಮ್ಮನವರ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ತುಂಬ ಸಣ್ಣವರು. ನಿಜಕ್ಕೂ ಹೇಳಬೇಕು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ, ಅವರ ಒಂದು ಜನ್ರೇಷನಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅದು ಸುಳ್ಳಾಗಲ್ಲ. ಅವರು ಪ್ರತಿಯೊಂದು, ಅದು ತೆಲುಗು ಇರಲಿ, ತಮಿಳು ಇರಲಿ, ಕನ್ನಡ ಇರಲಿ, ಅವ್ರು ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಂದು ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆ ಒಂದು ಛಾಪನ್ನು ಮೂಡಿಸಿದವರು. ನಮ್ಮ ಅದಾದಮೇಲೆ ಬಂದಿರೋವಂಥ ಎಲ್ಲ ಜನ್ರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವರ ಸಾಧನೆಗಳು, ಅವರು ನಡೆಸಿರೋವಂಥ ಚಿತ್ರಗಳು, ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್. ಎಲ್ಲೇ ಹೋದರೂ ನೀವು ಬರೀ ದಕ್ಷಿಣ ಭಾರತ ಅಂತಲ್ಲ, ನಮ್ಮ ದೇಶ ಅಂತಲ್ಲ, ನಾವು ಅಕ್ಕಪಕ್ಕದ ದೇಶಗಳಿಗೆ ಹೋದಾಗಲೂ, ಸಿಂಗಾಪುರ್, ಮಲೇಷ್ಯಾ, ಇನ್ನೂ ಅವ್ರ ಹಾಡುಗಳು, ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅನ್ನೋದಕ್ಕೆ ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ಸರೋಜಾದೇವಿ ಅವರಿಂದ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅವ್ರ ಬಗ್ಗೆ ನಾನು ಮಾತಾಡೋದು, ಅವರ ಪ್ರೊಫೆಷನ್ ಅನ್ನೋದೊಂದು ಪಕ್ಕದಲ್ಲಿಟ್ಟರೆ, ನಮ್ಮ ನಡುವೆ ಇದ್ದಂಥ ಒಂದು ಒಡನಾಟ, ಒಂದು ಪ್ರೀತಿ, ಆ ಒಂದು ಅಭಿಮಾನ, ಅದು ಮೊದಲಿಂದಲೂ ನಾನು ನೋಡ್ಕೊಂಡು ಬಂದೆ. ಅವ್ರು ಯಾವತ್ತೂ ನಾನು ಒಬ್ಬ ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು, ಬಿ ಸರೋಜಾದೇವಿ ಅನ್ನೋ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಅವ್ರು ಚಿಕ್ಕ ಮಗು ಥರನೇ ಮಾತಾಡೋರು. ಅವ್ರು ಫೋನ್ ಮಾಡಿ, ಅವರೇ ಫೋನ್ ಮಾಡೋರು. ಎಲ್ಲೇ ಇದ್ರೂ ಸುಮಾ ನನ್ನ ತಮ್ಮ ಎಲ್ಲಿ, ಅವ್ರು ಮಾತಾಡಬೇಕು, ಅವ್ರ ಜೊತೆಲಿ ಮಾತಾಡಿದ್ರೆ ನನಗೊಂದು ಧೈರ್ಯ. ನನಗೇನೇ ಇದ್ರೂ, ಕಷ್ಟ ಇದ್ದರೂ ಸುಖ ಇದ್ದರೂ, ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರೂ ಅಂಬರೀಷ್ ಅಂತ ಅವರು ಆಸೆ ಪಡೋರು. ಅಂದರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು. ಅದನ್ನು